ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಬಂದು ಜನವರಿ 18 ನೈಟು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನೈಟ್ ಕೇಕ್ ಕಟ್ಟಿಂಗ್ನ ಮೈಸೂರು ಪ್ಯಾಲೇಸ್ ಎದುರುಗಡೆ ಲಿಶಾನ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಹಾಗಾಗಿ ನಾವೆಲ್ಲ ಮೈಸೂರಿಗೆ ಬಂದಿದ್ವಿ. ನಾನು, ಮಹಿ ಮತ್ತು ಮಹಿ ಫ್ರೆಂಡ್ಸ್ ಅಂದರೆ ಬೆಂಗಳೂರು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಮೈಸೂರಿಗೆ ಬಂದಿದ್ವಿ. ಆ್ಯಂಡ್ ಆಲ್ಸೋ ಮಹಿ ಫ್ರೆಂಡ್ ಒಬ್ಬರದ್ದು ಮದುವೆ ಕೂಡ ಇತ್ತು. ಹಾಗೆ ರಿಸೆಪ್ಷನ್ ಕೂಡ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ರಿಸೆಪ್ಷನ್ ಕೂಡ ಅಟೆಂಡ್ ಆದ್ವಿ. ಸಾರಿ, ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. 2 ದಿನದಿಂದ ಮೈಸೂರಲ್ಲೇ ಇದ್ವಿ ಅಲ್ವಾ. ಸೊ ಅಲ್ಲಿಂದ ಬಂದು ನಾವು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಹಂಗೆ ಫೋಟೋ ತೆಗಿದ್ದೀನಿ. ಅಲ್ಲಿ ಲಾಸ್ಟಲ್ಲಿ ಕೂತಿರೋರು ಕಾಣಿಸ್ತಾನೆ ಇಲ್ಲ. ಸಿಚುವೇಶನ್ ಚೆನ್ನಾಗಿದೆ. ಬಿಡಿ ಬಿಡಿ, ನಮಗೆ ಗೊತ್ತಾಯ್ತು. ಅಲ್ಲ, ನೀರು ಅಣ್ಣವರು ನಾನು ಮತ್ತು ಪಲ್ಲವಿ ಅವರು ಆ್ಯಂಡ್ ರಮ್ಯಾ ಅವರು 3 ಜನನು ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡಿದ್ವಿ. ಹಾಗಾಗಿ ಮಹಿ ಕೈಲಿ ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ವಿ. ಸೊ ಇವರಿಬ್ಬರು ಬಂದು ಮಹಿ ಕ್ಲೋಸ್ ಫ್ರೆಂಡ್ಸು. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಫೈನಲಿ ರಿಸೆಪ್ಷನ್ ಕೂಡ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಾವು ಟೈಮಿಂಗ್ಸ್ನ ನೋಡ್ಕೊಳ್ತಾ ಇದ್ವಿ, ಎಷ್ಟು ಗಂಟೆ ಆಗಿದೆ, ಲಿಶಾಂತ್ಗೆ ಬರ್ಡೇ ವಿಶ್ ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ಮೈಸೂರಲ್ಲೆಲ್ಲ ಬೇಗ ಶಾಪೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ಕೇಕ್ನ ಕೂಡ ನಾವು ತೊಗೊಂಡು ಕಾರಲ್ಲಿ ಇಟ್ಕೊಂಡಿದ್ವಿ. ನಾವು ರಿಸೆಪ್ಷನ್ಗೆ ಬಂದಾಗ ರಿಸೆಪ್ಷನಲ್ಲಿ ಏನು ಹೇಳ್ತಾರೆ, ಎಲ್ಲ ಮುಗ್ದೋಗಿತ್ತು. ಫ್ಯಾಮಿಲಿ ಫೋಟೋ ಅಂತ ತೆಗೆಸ್ಕೊಳ್ತಾ ಇದ್ರು. ಆ ಟೈಮಲ್ಲಿ ನಾವು ರೀಚ್ ಆಗಿದ್ದು ರಿಸೆಪ್ಷನ್ಗೆ. ಲಿಶು ಅಂತೂ ಎಷ್ಟೇ ಎತ್ಕೊಳ್ಳೋಕೆ ಹೋದ್ರು ಅವನು ಕೆಳಗಡೆನೇ ಬಿಡಿ, ನಾನು ಕೆಳಗಡೆ ಆಟಾಡ್ತೀನಿ ಅಂತ ಹೇಳಿ ಕೆಳಗಡೆ ಕೂತ್ಕೊಂಡು ಆಟಾಡ್ತಾ ಇದ್ದ. ಆ್ಯಂಡ್ ಇವ್ರು 3 ಜನ ಕ್ಲೋಸ್ ಫ್ರೆಂಡ್ಸು. ಯಾವಾಗಲೂ ಎಷ್ಟೇ ಕಿತ್ತಾಡಿದ್ರು ಜೊತೆಲೇ ಇರ್ತಾರೆ. ಆ ರೀತಿ ಇವ್ರು 3 ಜನ. ನೋಡಿ ಬರ್ತ್ಡೇ ಬಾಯ್ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ನೆಲದ ಮೇಲೆ ಕೂತ್ಕೊಂಡು. ಸೊ ಅವನ್ನ ಎಷ್ಟೇ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಅವನು ಅಳ್ತಾನೆ, ಕೆಳಗಡೆ ಬಿಡಿ ನನ್ನ ಅಂತ. ಹಾಗಾಗಿ ಹೋಗಲಿ ಬಿಡು, ಆಟ ಆಡಲಿ ಅಂತ ಹೇಳಿ ಕೆಳಗಡೆ ಬಿಟ್ಟಿದ್ವಿ. ಲಿಶು ಬರ್ಡೇಗೆ ತುಂಬ ಅಂದರೆ ತುಂಬ ಜನ ವಿಶ್ ಮಾಡ್ತಾ ಇದ್ದೀರಾ. ನಾನು ನಿಜವಾಗ್ಲೂ ಇಷ್ಟೊಂದು ವಿಶ್ನ ಎಕ್ಸ್ಪೆಕ್ಟ್ ನಾನು ಮಾಡೇ ಇರಲಿಲ್ಲ. ಯಪ್ಪ, ನನಗೆ ಆಶ್ಚರ್ಯ ಆಗ್ತಾಯಿತ್ತು. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ ಲಿಶು ಬರ್ಡೇ ಟೈಮಲ್ಲಿ. ನಾನು ಆದಷ್ಟು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಇಲ್ಲಿ ಹ್ಯಾಪಿ ಬರ್ಡೇ ಲಿಶಾಂತ್, ಹ್ಯಾಪಿ ಬರ್ಡೇ ಪುಟಾಣಿ, ಹ್ಯಾಪಿ ಬರ್ಡೇ ಮಗ್ನೆ, ಹ್ಯಾಪಿ ಬರ್ಡೇ ಮಗನೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಐ ಲವ್ ಯು. ಊಟ ಮಾಡೋಣ ಫಸ್ಟು, ಹೊಟ್ಟೆ ಸಿಗ್ತೈತೆ. ಸೊ ಇನ್ನೂ ಮೆಸೇಜ್ ಬರ್ತಾನೆ ಇದೆ ಅವ್ನ ಬರ್ಡೇಗೆ. ಇವತ್ತಿನವರೆಗೂ ಅಷ್ಟೇ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೆ. ಅದಂತೂ ಮೈ ಗಾಡ್, ಅದೆಷ್ಟು ಲಕ್ಷ ವ್ಯೂಸ್ ಹೋಗಿದೆ ಅಂದರೆ ಇಮ್ಯಾಜಿನ್ ಕೂಡ ನಾನು ಮಾಡ್ಕೊಂಡಿರಲಿಲ್ಲ ಇಷ್ಟೆಲ್ಲ ಹೋಗುತ್ತಾ ಅಂತ. ಆ್ಯಂಡ್ ಲೈಕ್ಸು ಅಷ್ಟೇ, ಹತ್ತತ್ರ 60,000 ಲೈಕ್ಸ್ ಆಗಿದೆ. ಆ್ಯಂಡ್ ಯೂಟ್ಯೂಬಲ್ಲೂ ಅಷ್ಟೇ 30,000 40,000 ಏನೋ ವ್ಯೂಸ್ ಆಗ್ತಾಯಿದೆ ಆ ಒಂದು ವೀಡಿಯೋಗೆ. ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಸಪೋರ್ಟ್ಗೆ. ಆ್ಯಂಡ್ ಲಿಶುಗೆ ನೀವೆಲ್ಲ ವಿಶ್ ಮಾಡಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಯಾವಾಗಲೂ ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ಮೈಸೂರು ಅರಮನೆ ಮುಂದೆ ನಿಂತಿದ್ದೀವಿ. ಲಿಶಾಂತ್ಗೆ ನಿದ್ದೆ ಕೂಡ ಬರ್ತಾಯಿತ್ತು. ಅವನು ನಿದ್ದೆ ಮಾಡಿಬಿಡ್ತಾ ಇದ್ದ. ಅವನ್ನ ಆಗಾಗ ನಾನು ಎದ್ದೇಳಿಸ್ತಾ ಇದ್ದೆ ತಟ್ಟಿ ಎದ್ದೇಳು ಮಗನೇ, ಕೇಕ್ ಕಟ್ ಮಾಡಿ ಆದ್ಮೇಲೆ ಮಲ್ಕೊಬಿಡು ಅಂತ ಹೇಳಿ. ಆ್ಯಂಡ್ ಆಲ್ಸೋ ಮಹಿ ಫ್ರೆಂಡ್ಸ್ ಅಂತೂ ನಿಜ ಅವರು ಎಷ್ಟು ಸಪೋರ್ಟಿವ್ ಅಂದರೆ, ಆ್ಯಂಡ್ ನಮ್ಮ ಮದುವೆ ಟೈಮಿಂದನೂ ಹಿಡಿದು ಅವ್ರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ, ಏನೇ ಒಂದು ಆದ್ರೂ. ಸೊ ನನಗೆ ಮಹಿ ಫ್ರೆಂಡ್ಸ್ ಅಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಹಿಗೆ, ಸೊ ಈ ರೀತಿ ಫ್ರೆಂಡ್ಸ್ ಸಿಗೋದಕ್ಕೆ ನೀವು ಪುಣ್ಯ ಮಾಡಿರ್ತೀರಾ ಅಂತ. ಹೌದಲ್ವಾ? ಇಷ್ಟೊಂದು ಸಪೋರ್ಟಿವ್ ಫ್ರೆಂಡ್ಸ್ ಎಲ್ಲರಿಗೂ ಸಿಗೋದಿಲ್ಲ.
ನನ್ನ ಮಗ ಅವ್ರ ಫ್ರೆಂಡ್ಸ್ ಜೊತೆ ಅವ್ರ ಗ್ರೂಪಲ್ಲಿ ಜಾಯ್ನ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಆ ರೀತಿ ಆಗಿದೆ ಈಗ. ಸೊ ಏನೋ ಒಂದು ರೀತಿ ಖುಷಿ ಇದೆ ಅವ್ರ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು. ಲಿಶು ಬರ್ಡೇನ ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇತ್ತು, ಬಟ್ ಆದರೆ ಇಷ್ಟೊಂದು ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅದು ಲಿಶಾಂತ್ ಫಸ್ಟ್ ಟೈಮು ಮೈಸೂರು ಅರಮನೆ ಮುಂದೆ, ಅದು ಮೈಸೂರು ರೋಡಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ, ಓ ಮೈ ಗಾಡ್. ನಿಮ್ಗೆ ಗೊತ್ತಿರೋ ಹಾಗೆ ನನಗಂತೂ ಫೇವ್ರೆಟ್ ಪ್ಲೇಸ್ ಅಂದರೆ ಮೈಸೂರು ಅಂದರೆ ನನಗೆ ಅಷ್ಟು ಇಷ್ಟ. ಆ ಒಂದು ಜಾಗದಲ್ಲಿ ನನ್ನ ಮಗನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಕೆಲವೊಬ್ರಿಗೆ ಇದೆಲ್ಲ ಏನಿದು ನಾರ್ಮಲ್ ಅಲ್ವಾ, ಸಿಂಪಲ್ ಅಂತ ಅನ್ನಿಸ್ಬೋದು, ಬಟ್ ನನಗೆ ಅದಲ್ಲ. ನಾನು ಹೇಳಿದಾಗೆ ಸಣ್ಣ ಪುಟ್ಟ ಥಿಂಗ್ಸು ನನಗೆ ತುಂಬಾ ಇಂಪಾರ್ಟೆಂಟ್. ಈ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಇದೇ ರೀತಿಯೇ ಆಗಿದೆ. ಸುನಿ ಅವರೇ ಈ ಕಡೆಗೆ ಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಲಿಶು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಯಾರೋ ಮಾಡ್ತಾರಲ್ಲ ನನಗೆ. ಆಯ್ತು ನೀವು ಈ ಕಡೆಗೆ ಬನ್ನಿ, ಇಲ್ಲಿ ಬನ್ನಿ. ಅವ್ರು ಹೇಳ್ದಂಗೆ ಹ್ಯಾಪಿ ಬರ್ಡೇ. ಆಯ್ತು ಮಾಡು ಮಗನೆ, ಮಾಡುಮ್ಮ. ಹ್ಯಾಪಿ ಬರ್ಡೇ ಮಗನೇ. ಪ್ಲೀಸ್ ಲ್ಯಾಂಗ್ವೇಜ್ ಕಲಿಬೇಡ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ವಿಶ್ ಮಾಡ್ತಾಯಿದ್ರು. ಆ್ಯಂಡ್ ಲಿಶುಗೆ ನಾವೇನು ಕೇಕ್ ತಿನ್ನಿಸ್ತಾ ಇರಲಿಲ್ಲ, ಸುಮ್ಮನೆ ತುಟಿ ಹತ್ರ ಟಚ್ ಮಾಡಿಸ್ತಾ ಇದ್ವಿ ಅಷ್ಟೇ. ಅದೆಲ್ಲ ಸಕ್ಕರೆ ಇರುತ್ತಲ್ವ ಅಂತ ಹೇಳಿ. ಸೊ ಬನ್ ಏನಿದೆ ಅದನ್ನು ಸ್ವಲ್ಪ ಬಾಯಿಗೆ ಅಂತ ಟೇಸ್ಟ್ ಮಾಡಿಸಿದ್ದು, ಯಾಕಂದರೆ ಅವ್ನ ಬರ್ಡೇ ದಿನ ಅವನೇ ಕೇಕ್ ತಿಂದಿಲ್ಲ ಅಂದರೆ ಹೇಗೆ ಅಂತ. ಲಿಶಾಂತ್ ಹುಟ್ಟಿದ್ದು January 19th. ಸೊ ನಾವು January 18th ನೈಟ್ ಸೆಲೆಬ್ರೇಟ್ ಮಾಡಿದ್ದು. ಬೆಳಿಗ್ಗೆ ಪ್ರಾಪರ್ ಲಿಶು ಬರ್ಡೇಗೆ ನಾವು ಎಲ್ಲಿಗೆ ಹೋಗ್ತೀವಿ, ಏನು ಸೆಲೆಬ್ರೇಟ್ ಮಾಡ್ತೀವಿ ಅದನ್ನೆಲ್ಲ ನಿಮಗೆ ಅಪ್ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆದರೆ ನೆಕ್ಸ್ಟ್ ನಾಳೆನೇ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಹಾಯ್ ಪುಟಣಿ, ಇಲ್ಲಿ ಹಾಯ್ ಮಾಡು. ಹಾಯ್. ಲಿಶಾಂತ್ನ ನಾವು ಇವತ್ತು ಎಲ್ಲಿ ಕರ್ಕೊಂಡು ಬಂದಿದ್ದೀವಿ ಗೊತ್ತಾ? ಮೈಸೂರು ಪ್ಯಾಲೇಸ್ಗೆ. ಲಿಶಾಂತ್ ಬರ್ಡೇನ ಮೈಸೂರು ಪ್ಯಾಲೇಸಲ್ಲಿ ಇವಾಗ ಸೆಲೆಬ್ರೇಟ್ ಮಾಡಿದ್ವಿ ನೈಟು. ಕೇಕೆಲ್ಲ ಕಟ್ ಮಾಡಿ. ಸೊ ತುಂಬ ಖುಷಿ ಆಗ್ತಾಯಿದೆ. ನನ್ನ ಮಗ ನಮ್ಮ ಮನೆಗೆ ರಾಜ್ಕುಮಾರ ಇದ್ದಂಗೆ. ಸೊ ಹಾಗಾಗಿ ಮೈಸೂರು ಪ್ಯಾಲೇಸ್ ಮುಂದೆ ಕೇಕ್ ಕಟ್ ಮಾಡಿಸಿದ್ವಲ್ಲ, ತುಂಬ ಖುಷಿ ಇದೆ. ಇಲ್ಲಿ ಮಗನೆ, ಇಲ್ಲಿ ಪುಟಣಿ. ಅವನಿಗೆ ನಿದ್ದೆ ಬೇರೆ ಬರ್ತಿದೆ. ಟೈಮು 1 ಗಂಟೆ ಆಗಿದೆ. 1 ಗಂಟೆ 1:15 ಆಗ್ತಾಯಿದೆ. ನಿದ್ದೆ ಬೇರೆ ಬರ್ತಿದ್ದೆ ಅವನಿಗೆ. ಈಗ ಸ್ಟೇ ಆಗೋದಕ್ಕೆ ಹೋಗಬೇಕು. ನಾವು ಮೈಸೂರಲ್ಲಿ ಒಂದು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ 3 ರೂಮ್ನ ಬುಕ್ ಮಾಡಿದ್ವಿ. ನಾನು ಮತ್ತು ಮಹಿ ಇರೋದಕ್ಕೆ ಒಂದು ರೂಮು, ಆ್ಯಂಡ್ ಗರ್ಲ್ಸ್ಗೆ ಒಂದು ರೂಮು, ಬಾಯ್ಸ್ಗೆ ಒಂದು ರೂಮು. ಸೊ ಟೋಟಲಿ 3 ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನಾವು ರೀಚ್ ಆದಾಗ ಹತ್ತಿರ 1:15-2 ಗಂಟೆ ಅಂದ್ಕೊಳ್ತೀನಿ ರೂಮ್ಗೆ ರೀಚ್ ಆದಾಗ. ಸೊ ನಾವು ನಿದ್ದೆ ಮಾಡೋಷ್ಟರಲ್ಲಿ 2:15 ಆಗೋಗಿತ್ತು. ಆ್ಯಂಡ್ ರೂಮು ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಫೆಸಿಲಿಟೀಸು ಇದೆ. ನನಗೆ ಒಂದೇನಪ್ಪ ಅಂದರೆ, ಅಯ್ಯೋ ಬಿಗ್ ಬಾಸ್ ಮಿಸ್ ಆಗೋಯ್ತಲ್ಲ ಅಂತ ಒಂದು ಬೇಜಾರಾಗ್ತಾ ಇತ್ತು. ಅಂದರೆ ಮಲ್ಕೊಳ್ಳೋ ಟೈಮಲ್ಲಿ ಲಿಶು ಏನು ಮಲ್ಕೊಬಿಟ್ಟ, ಬಟ್ ನನಗೆ ಬೇಗ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಅವಾಗ ಅಂದ್ಕೊಳ್ತಾ ಇದ್ದೆ, ಅಯ್ಯೋ ಬಿಗ್ ಬಾಸ್ ಮಿಸ್ ಆಯಿತು ಅಂತ ಹೇಳಿ ನಾನು ಜಿಯೋ ಸಿನಿಮಾ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೋಡ್ತಾ ಮಲ್ಕೊಂಡಿದ್ದೆ. ಆ್ಯಂಡ್ ಮಹಿ ಫ್ರೆಂಡ್ಸ್ ಎಲ್ಲ ಇನ್ನೊಂದು ರೂಮಲ್ಲಿ ಅವರೆಲ್ಲ ಗೇಮ್ ಆಡ್ತಾಯಿದ್ರು. ನಾನು ಲಿಶುನ ಬಿಟ್ಬಿಟ್ಟು ಬರೋದಕ್ಕಾಗಲ್ಲ ಅಂತ ಹೇಳಿ ನಾನು ಲಿಶು ಜೊತೆನೇ ಇದ್ದೆ. ಲಿಶುನೂ ಕರ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಆದರೆ ಅವ್ನು ಮಲ್ಕೊಂಡಿದ್ದಲ್ವಾ, ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಮಹಿನ ಅವ್ರ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಲಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದೆ.
ಫೈನಲಿ ರೂಮಿಗೆ ಬಂದ್ವಿ. ನಿದ್ದೆ ಮಾಡಬೇಕು. ನಾನು ನಿದ್ದೆ ಮಾಡೋದಕ್ಕಿಂತ ಫಸ್ಟು ನನ್ನ ಮಗನಿಗೆ ನಿದ್ದೆ ಮಾಡಿಸ್ಬೇಕು. ಪಾಪ ಅವನಿಗೆ ಎಷ್ಟು ಸುಸ್ತಾಗ್ತಿದೆ ಅಂದರೆ. ಪುಟಣಿ ಅವನಿಗೇನೋ ನಿದ್ದೆಗಣ್ಣು. ಟಚ್ ಮಾಡೋಣ, ಮಲ್ಕೊಳ್ಳೋಣ ಬಾರಮ್ಮ. ಲಿಶಾಂತ್ಗೆ ಮಲಗಿಸ್ಬಿಟ್ಟು ಈಗ ನಾನು ನಿದ್ದೆ ಮಾಡ್ತೀನಿ. ಆ್ಯಂಡ್ ಬೆಳಿಗ್ಗೆ ಎದ್ದು ಬೆಟ್ಟಕ್ಕೆ ಬೇರೆ ಹೋಗಬೇಕು, ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಸೊ ಬೆಳಿಗ್ಗೆ ಸಿಗೋಣ. ಸೊ ಗುಡ್ ನೈಟ್, ಬಾಯ್. ಗುಡ್ ನೈಟ್, ಲವ್ ಯು ಆಲ್, ಬಾಯ್.